ಕ್ಲಾಸ್ 2 ಎರಡನೇ ತರಗತಿ FA1 ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನಾವೀಗ ನೋಡೋಣ ಬನ್ನಿ. ಈಗ ಇಲ್ಲಿ ಸೂಚನೆ ಏನಿದೆ ಅಂದರೆ, ಒಟ್ಟು ಅಂಕಗಳು 20 ಅಂಕಗಳು ಇರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ಇದು ಸೂಚನೆ ಆಗಿದೆ. ಈಗ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 4 ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 4 ಅಂಕಗಳನ್ನು ವಿದ್ಯಾರ್ಥಿ ಪಡೆಯುತ್ತಾನೆ. ಈಗ ಪ್ರಶ್ನೆಗಳು ಯಾವ ರೀತಿ ಇದೆ, ಅದಕ್ಕೆ ಉತ್ತರ ಏನಿದೆ ಅನ್ನೋದನ್ನು ನೋಡೋಣ. ಈ ಒಂದು ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬಹುದಾಗಿದೆ ಹಾಗೂ ಉತ್ತರಗಳು ಸಹ ಮಾದರಿ ಉತ್ತರಗಳನ್ನು ಇಲ್ಲಿ ನೋಡಬಹುದಾಗಿದೆ. ಮೊದಲನೇದು, ಬೆಳಗಾಗುತ್ತಿದ್ದಂತೆ ಕೂಗುವ ಹಕ್ಕಿ ಪ್ರಾಣಿ ಯಾವುದು? ಉತ್ತರ ಕೋಳಿ. ಅನಂತರ, ಗಿಳಿಯು ಇಷ್ಟಪಟ್ಟು ತಿನ್ನುವ ಹಣ್ಣು ಯಾವುದು? ಮಾವಿನ ಹಣ್ಣು. ಮಾವಿನ ಹಣ್ಣು. ಹೂವು ಪದದ ಸರಿಯಾದ ಸಮಾನಾರ್ಥಕ ಪದ ಯಾವುದು? ಪುಷ್ಪ. ಅನಂತರ, ಕೆಳಗಿನವುಗಳಲ್ಲಿ ಸಾಕು ಪ್ರಾಣಿ ಯಾವುದು? ಹಸು. ಆಮೇಲೆ ಬಿಟ್ಟ ಸ್ಥಳ ಅಂತಂಬೋದು, ಕಾಗೆ ಬಣ್ಣ ಕಪ್ಪು, ಗಿಳಿಯ ಕೊಕ್ಕು ಕೆಂಪು, ಆನೆಯು ದೊಡ್ಡದಾದ ಮರದಂತಹ ಇದು. ಆನಂತರ ಹೀಗಿದೆ ನೋಡಿ, ಹೊಂದಿಸಿ ಬರೆಯಿರು. ಅದಕ್ಕೆ ಉತ್ತರ ಹೇಗಿದೆ: 9ನೇದಕ್ಕೆ ಸಿ, 10ನೇದಕ್ಕೆ ಡಿ, 11A, 12ನೇದಕ್ಕೆ ಬಿ. ಸೂಚನೆಯಂತೆ ಮಾಡಬೇಕು. ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣವಾದ ಪದವನ್ನು ಬರೆಯಬೇಕು. ಅದು ಏನು ಉತ್ತರ, ಅದಕ್ಕೆ ಮನೆ. ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಪದ ಬರೀಬೇಕೀಗ. ಅದಕ್ಕೆ ಉತ್ತರ ಮರ. ಮಲೆ ರಾ ಬಾರ್ ಮಾ ಅಂತ ಇದೆ, ಅದನ್ನು ಹೊಂದಿಸಿದ್ದಾರೆ. ಆನಂತರ ಪ್ರಾಸಪದ ಬರೆಯಿರಿ. ಬಾಳೆ, ಅದಕ್ಕೆ ಕಾಳೆ. ಶಾಲೆ. ವಿರುದ್ಧ ಪದ ಬರೆಯಿರಿ. ದೊಡ್ಡದು, ಅದಕ್ಕೆ ಸಣ್ಣದು ಅಥವಾ ಚಿಕ್ಕದು. ಆಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 2 × 2 4. ನಮಗೆ ಹಾಲು ಕೊಡುವ 2 ಪ್ರಾಣಿಗಳನ್ನು ಹೆಸರಿಸಿ. ಅದಕ್ಕೆ ಉತ್ತರ ಹಸು ಮತ್ತು ಮೇಕೆ. ನಮ್ಮ ರಾಷ್ಟ್ರ ಪಕ್ಷಿ ಯಾವುದು? ನವಿಲು ನಮ್ಮ ರಾಷ್ಟ್ರ ಪಕ್ಷಿ. ಅನಂತರ ಈಗ ಇಂಗ್ಲೀಷ್ ನೋಡೋಣ. ಈ ರೀತಿಯಾಗಿ ಇದೆ ನೋಡಿ. ಚೂಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಗಿವ್ಸ್ ಅಸ್ ಸ್ವೀಟ್ ಶೇಡ್ ಫ್ರಮ್ ದಿ ಸನ್? ಆನ್ಸರ್, ಎ ಬಿಗ್ ಗ್ರೀನ್ ಟ್ರೀ. ಅನಂತರ, ವಿಚ್ ಫ್ರೂಟ್ ಈಸ್ ರೆಡ್ ಸ್ವೀಟ್? ಆಪಲ್. ಸೌಂಡ್ ಆಫ್ ಎ ಬರ್ಡ್? CHIRP, ಚಿರ್ಪ್. ನೆಕ್ಸ್ಟ್ 4ನೇದು, ವಾಟ್ ಡು ವಿ ಕ್ಯಾರಿ ಟು ಸ್ಕೂಲ್ ಆನ್ ಅವರ್ ಬ್ಯಾಕ್? ಸ್ಕೂಲ್ ಬ್ಯಾಗ್. ಅನಂತರ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ವರ್ಡ್ಸ್. ಐ ಸಿ ಮೈ ಐಸ್. ಆನ್ಸರ್, ಐಸ್. ಆ್ಯನ್ ಎಲಿಫೆಂಟ್ ಈಸ್ ಎ. ಈಗ ಮತ್ತು ಇದನ್ನು ಇನ್ನೊಂದು ಸಲ ನೋಡೋಣ. ನಮಗೆ ಹಾಲು ಕೊಡುವ 2 ಪ್ರಾಣಿಗಳನ್ನು ಹೆಸರಿಸಿ. ಹಸು ಮತ್ತು ಮೇಕೆ ಆಗಿದೆ. ನಮ್ಮ ರಾಷ್ಟ್ರ ಪಕ್ಷಿ ಯಾವುದು? ನವಿಲು ರಾಷ್ಟ್ರ ಪಕ್ಷಿ. ಓಕೆ, ಈಗ ಇಂಗ್ಲೀಷ್ನಲ್ಲಿ ಇವನ್ನ ತಿಳಿದಿರೋ. ಇದು ನಮ್ಮ ಒಂದು ಚಾನಲ್ನಿಂದ, ಒಂದು ಕನ್ನಡ ಡಿಸ್ಕವರಿ ಚಾನಲ್ಲು 1ರಿಂದ 7ನೇ ತರಗತಿ ಹಾಗೂ 8ರಿಂದ 10ನೇ ತರಗತಿವರೆಗೂ ಸಹ ಪರೀಕ್ಷೆಗಳ ವಿವಿಧ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳು ಬರ್ತಾ ಇರ್ತವೆ ಹಾಗೂ ಪಾಠಗಳ ಎಕ್ಸ್ಪ್ಲೈನು ಸಹ ಬರ್ತಾ ಇರುತ್ತೆ. ತಾವು ನಮ್ಮ ವಿಡಿಯೋಗಳು ನಿಮಗೆ ಕಾಣಿಸ್ಕೋಬೇಕು ಅಂತಂದರೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ. ಇವಾಗಲೇ ಒಂದು ಲೈಕ್ ಮಾಡಿ ಮರಿದೆ. ಮತ್ತು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡ್ತಾಯಿರಿ. ಈಗ ಮತ್ತೆ ಮುಂದುವರಿಸೋಣ ಬನ್ನಿ. ವಾಟ್ ಡು ವಿ ಕ್ಯಾರಿ ಸ್ಕೂಲ್ ಆನ್ ಅವರ್ ಬ್ಯಾಕ್ ಅಂದಾಗ ಇಲ್ಲಿ ಆನ್ಸರ್ ಸ್ಕೂಲ್ ಬ್ಯಾಗು. ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದಾಗಿದೆ. ಐ ವಾಶ್ ಮೈ ಹ್ಯಾಂಡ್ಸ್ ವಿತ್ ಸೋಪು. 8ನೇದು, ದ ಸ್ಕೈ ಈಸ್ ಬ್ಲೂ. ಮ್ಯಾಚ್ ದ ಫಾಲೋಯಿಂಗು. ಏನಿದೆ ಅಂದರೆ, ಪಾಂಡು, ಡೆನ್ನು, ನೆಸ್ಟು. ಅದು ಅಂದರೆ 9ನೇದಕ್ಕೆ ಬಿ, 10ನೇದಕ್ಕೆ ಎ, 11D, 12C. ಡೂ ಎಸ್ ಐ ಡೈರೆಕ್ಟೆಡ್. ರೈಟ್ ಎ ರೈಮಿಂಗ್ ವರ್ಡ್. ಟ್ರೀ, ಅದಕ್ಕೆ ಫ್ರೀ. ರೈಟ್ ದಿ ಪ್ಲೂರಲ್ ಫಾರ್ಮ್. ಕ್ಯಾಪ್ಸ್. ಯೂಸ್ ಆರ್ ಆ್ಯನ್. ದಿಸ್ ಈಸ್ ಆ್ಯನ್ ಆರೆಂಜ್. ರೀಅರೇಂಜ್ ಲೆಟರ್ಸ್ ಟು ಮೇಕ್ ಎ ವರ್ಡ್. TAC ಕೊಟ್ಟಿದ್ದಾರೆ, ಅದನ್ನು ಕ್ಯಾಟ್ ಅಂತ ಹೇಳ್ಬೋದಾಗಿದೆ. ಒಂದು ವರ್ಡ್ ರಚನೆ ಆಯಿತು. ಈಗ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ನೇಮ್ ಎನಿ 2 ಫ್ರೂಟ್ಸ್ ಯು ಲೈಕ್ ಟು ಈಟ್. ಆನ್ಸರ್, ಮ್ಯಾಂಗೋ ಆ್ಯಂಡ್ ಆ್ಯಪಲ್. ವಾಟ್ ಡೂ ಯು ಡೂ ವೆನ್ ಯು ಆರ್ ಹ್ಯಾಪಿ? ಐ ಸ್ಮೈಲ್, ಲಾಫ್ ಆ್ಯಂಡ್ ಕ್ಲ್ಯಾಪ್ ಮೈ. ಮ್ಯಾಥಮೆಟಿಕ್ಸ್. ಈಗ ಇದನ್ನು ನೋಡೋಣ ಗಣಿತದ ಬಗ್ಗೆಯಾಗಿ.
ವಿಚ್ ಆಫ್ ದಿ ಫಾಲೋಯಿಂಗ್ ರೋಲ್ಸ್, ಕೆಳಗಿನಗಳಲ್ಲಿ ಯಾವುದು ಉರುಳುತ್ತದೆ? ಮ್ಯಾಚ್ ಬಾಕ್ಸ್, ಬೆಂಕಿಪಟ್ಟಣ, ಚೆಂಡು, ಎರೇಸರ್, ರಬ್ಬರ್. ಇಲ್ಲಿ ಚೆಂಡು ಉರುಳುತ್ತದೆ ಅಂತ ಹೇಳ್ಬೋದಾಗಿದೆ. ಅನಂತರ ವಾಟ್ ಕಮ್ಸ್ ಇಮಿಡಿಯೇಟ್ಲಿ ಆಫ್ಟರ್ 49 ನಂತರ ಬರುವ ಸಂಖ್ಯೆ ಯಾವುದು ಅಂದಾಗ 50. ಎ ಟ್ರಯಾಂಗಲ್ ಹ್ಯಾಸ್ ಹೌ ಮೆನಿ ಸೈಡ್ಸ್? 3. 10 + 5 = 15. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನಂಬರ್ಸ್ 38 ಹ್ಯಾಸ್ ಡ್ಯಾಶ್. ಇದಕ್ಕೆ ಉತ್ತರ ನೋಡಿ 3 ಇದೆ. ರೈಟ್ ದಿ ಮಿಸ್ಸಿಂಗ್ ನಂಬರ್ಸ್ 20, 22, 24, ಹಾಗಾಗಿ 26 ಆನ್ಸರ್. ಯೂಸ್ ಕರೆಕ್ಟ್ ಸೈನ್, ಅದು ಚಿಹ್ನೆಯನ್ನು ಒಂದು ಬಳಸಿ ಬಿಗ್ ಸ್ಮಾಲರ್ ಬಳಸಿ ಬರೆಯುವಂಥದ್ದಾಗಿದೆ. 45 ಇದು 54. ಇದು ಗ್ರೇಟರ್ ದೆನ್, ಲೆಸ್ ದೆನ್ ಅನ್ನೋದನ್ನು ಈ ಒಂದು ಚಿಹ್ನೆ ತೋರಿಸುತ್ತೆ. ಅಂದರೆ ಇಲ್ಲಿ 54 ಈಸ್ ಗ್ರೇಟರ್ ದೆನ್ 45 ಅನ್ಬೋದು. 45 ಈಸ್ ಸ್ಮಾಲರ್, ಅದು ಚಿಹ್ನೆಗಳನ್ನು ನೋಡ್ಕೊಂಡು ಹೇಳ್ಬೋದಾಗಿದೆ. ಏನಂತರ ಈಗ ಇಲ್ಲಿ ಆನ್ಸರ್ಸ್ ಒಂದಿಸಿ ಬರೀರಿ ನೋಡ್ತಾ ಇದ್ದಾರೆ. ಡೂ ಎಸ್ ಡೈರೆಕ್ಟ್, ಸೂಚನೆಯಂತೆ ಮಾಡೋದು. ಕೌಂಟ್ ಆ್ಯಂಡ್ ರೈಟ್ 4 ಬಂಡಲ್ಸ್, 10 ಆನ್ 2 ಲೂಸ್ ಸ್ಟಿಕ್ಸ್. ಉತ್ತರ 42. ರೈಟ್ ಇನ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ 67. ಆನ್ಸರ್ ಉತ್ತರ 60 + 7. ಸಬ್ಟ್ರಾಕ್ಟ್, ಕಳೆಯಿರಿ. ಆನ್ಸರು 5. ರೈಟ್ ದಿ ನಂಬರ್ ನೇಮ್ ಫಾರ್ 18. 18ರ ಸಂಖ್ಯೆ ರೂಪದ ಹೆಸರನ್ನು ಬರೆಯಿರಿ. 18, 18. ಸಾಲ್ವ್ ದಿ ವರ್ಡ್ ಪ್ರಾಬ್ಲಮ್, ಲೆಕ್ಕಗಳನ್ನು ಈಗ ಬಿಡಿಸಬೇಕು. ರವಿ has a 12 balloons. His mother gave him 6 more balloons. How many balloons does Ravi have in total? ಬಲೂನ್ಗಳು ಎಷ್ಟಿದೆ? ಅದು ಉತ್ತರ ಆನ್ಸರ್ 18 ಬಲೂನ್ಸ್. ಈಗ ನೆಕ್ಸ್ಟ್ 18ನೇದು. ಎ ಶಾಪ್ ಕೀಪರ್ ಹ್ಯಾಡ್ 15 ಐಸ್ ಕ್ರೀಮ್ಸ್. ಈ ಸೋಲ್ಡ್ 5 ಐಸ್ ಕ್ರೀಮ್ಸ್. ಹೌ ಮೆನಿ ಐಸ್ ಕ್ರೀಮ್ಸ್ ಆರ್ ಲೆಫ್ಟ್? ಇದಕ್ಕೆ ಆನ್ಸರ್ 10 ಐಸ್ ಕ್ರೀಮ್ಸ್. ಈಗ ನೆಕ್ಸ್ಟ್ ಪರಿಸರ ಅಧ್ಯಯನ ನೋಡೋಣ. ಎನ್ವಿರಾನ್ಮೆಂಟ್ ಸೈನ್ಸ್ EVS. ಈಗ ಇಲ್ಲಿ ಸೂಚನೆ, ಆನ್ಸರ್ ಆಲ್ ಕ್ವಶನ್ಸ್. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್. ವಿಚ್ ಸೆನ್ಸ್ ಆರ್ಗನ್ ಹೆಲ್ಪ್ಸ್ ಅಸ್ ಟು ಹಿಯರ್ ಸೌಂಡ್ಸ್? ಆನ್ಸರು ಎರ್ಸ್. ವಿಚ್ ಆಫ್ ದೀಸ್ ಈಸ್ ಎ ಮೇನ್ ಸೋರ್ಸ್ ಆಫ್ ವಾಟರ್ ಆನ್ ಅರ್ತ್? ಆನ್ಸರು ರೈನು. ನೆಕ್ಸ್ಟ್ 3ನೇದು. ವಿಚ್ ಫುಡ್ ಐಟಮ್ ಡು ವಿ ಗೆಟ್ ಫ್ರಮ್ ಪ್ಲ್ಯಾಂಟ್ಸ್? ಸಸ್ಯಗಳಿಂದ ನಮಗೆ ಸಿಗುವ ಆಹಾರ ಯಾವುದು ಅಂದಾಗ ಇಲ್ಲಿ ಏನು ಉತ್ತರ ರೈಸ್. ನಂತರ ಹೂ ಟೀಚಸ್ ಅಸ್ ಇನ್ ಸ್ಕೂಲ್? ಟೀಚರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ವಿ ಶುಡ್ ಡ್ರಿಂಕ್ ಬಾಯ್ಲ್ಡ್ ಆ್ಯಂಡ್ ಕ್ಲೀನ್ ವಾಟರ್. ವಿ ಸ್ಮೆಲ್ ಫ್ಲವರ್ಸ್ ಯೂಸಿಂಗ್ ಅವರ್ ನೋಸ್. Cows and buffaloes gives us milk. A house protects us from heat, cold and rain. ಈಗ ಮ್ಯಾಚ್ ದಿ ಫಾಲೋಯಿಂಗ್. ಐಸ್, ಕಣ್ಣುಗಳು. ಇದು ಏನು ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಬರುವಂಥದ್ದು ಇದಾಗಿದೆ. 9ನೇದು ಐಸ್, ಅದಕ್ಕೆ ಎ. ಇಲ್ಲಿ ಅವರು ಕೊಟ್ಟಿರೋದು ಅದು ಐಸ್ ಇದೆ. 10ನೇದು ಟಂಗು, 11 ಸ್ಕಿನ್ ಇದೆ. ಇಲ್ಲಿ 9ನೇದಕ್ಕೆ ಬಿ, ವಸ್ತುಗಳನ್ನು ನೋಡಲು ಅಂತ ಆಯಿತು. 10ನೇದು ಎ, ಟೇಸ್ಟ್ ಫುಡ್. 11ನೇದಕ್ಕೆ ಡಿ, ಫೀಲ್ ಆ್ಯಂಡ್ ಟಚ್. 12 ಸಿ, ಬ್ರೆತ್ ಆ್ಯಂಡ್ ಸ್ಮೆಲ್. ರೈಟ್, ಟ್ರೂ ಆರ್ ಫೇಲ್ಸ್, ಸರಿ ಅಥವಾ ತಪ್ಪು ಎಂದು ಬರೆಯಿರಿ. ವಿ ಶುಡ್ ವೇಸ್ಟ್ ಡ್ರಿಂಕಿಂಗ್ ವಾಟರ್. ಇದು ಏನು ಫೇಲ್ಸ್. ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಕೀಪ್ಸ್ ಅಸ್ ಹೆಲ್ತಿ. ಇದು ಆನ್ಸರ್ ಸರಿ. ವಿ ಹ್ಯಾವ್ 6 ಸೆನ್ಸ್ ಆರ್ಗ್ಯಾನ್ಸ್. ನಮಗೆ 6 ಜ್ಞಾನೇಂದ್ರಿಯಗಳಿವೆ. ಇದು ಫೇಲ್ಸ್. ನೆಕ್ಸ್ಟ್ 16ನೇದು. ವಿ ಮಸ್ಟ್ ಕೀಪ್ ಅವರ್ ಹೋಮ್ ಆ್ಯಂಡ್ ಕ್ಲಾಸ್ ರೂಮ್ ಕ್ಲೀನ್. ನಾವು ನಮ್ಮ ಮನೆ ಮತ್ತು ತರಗತಿಯನ್ನು ಸ್ವಚ್ಛವಾಗಿಡಬೇಕು. ಇದು ಆನ್ಸರ್ ಏನು ಸರಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಕೆಳಗಿನ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಬರೀಬೇಕಾಗಿದೆ. ರೈಟ್ ಎನಿ 2 ಯೂಸಸ್ ಆಫ್ ವಾಟರ್. ನೀರಿನ ಯಾವುದಾದ್ರೂ 2 ಉಪಯೋಗಗಳನ್ನು ಬರೆಯಿರಿ. ಡ್ರಿಂಕಿಂಗ್ ವಾಟರ್, ಕುಡಿಯಲು. ಕುಕಿಂಗ್, ವಾಷಿಂಗ್, ಅಡುಗೆ ಮಾಡಲು ಅಥವಾ ತೊಳೆಯಲು. ನೇಮ್ ಎನಿ 2 ಅನಿಮಲ್ಸ್ ದಟ್ ಲೀವ್ ಇನ್ ವಾಟರ್. ನೀರಿನಲ್ಲಿ ವಾಸಿಸುವ ಯಾವುದಾದ್ರೂ 2 ಪ್ರಾಣಿಗಳನ್ನು ಹೆಸರಿಸಿ. ಅಂದರೆ ಫಿಶ್, ಮೀನು ನೀರಿನಲ್ಲಿ ವಾಸಿಸುತ್ತೆ, ಮತ್ತು ಕಪ್ಪೆ, ಇನ್ನೂ ಕೆಲವು ಜೀವಿಗಳು ನೀರಿನಲ್ಲಿ ವಾಸಿಸುತ್ತವೆ.
ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ಒಂದು ಚಾನಲ್ನಲ್ಲಿ 1ರಿಂದ 10ನೇ ತರಗತಿವರೆಗೆ ಪರೀಕ್ಷೆಗಳ ಬಗ್ಗೆ ವಿವಿಧ ಮಾದರಿ ಪ್ರಶ್ನೆಗಳು, ಉತ್ತರಗಳು ಮತ್ತು ನೋಟ್ಸ್ ಮತ್ತು ಪಾಠಗಳ ಎಕ್ಸ್ಪ್ಲೇನ್ ಎಲ್ಲವೂ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಆಗಿ ಹಾಗೂ ಮರೆಯದೆ ಲೈಕ್ ಮಾಡಿ ಇವಾಗಲೇ ಮತ್ತು ಈ ವಿಡಿಯೋನು ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಇರಿ. ಓಕೆ, ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. वीडियोस बनाने हैं, फिल्मोरा है ना।